ಸ್ನೇಹಿತರೆ ನಮಸ್ಕಾರ. ಒಂದಷ್ಟು ಪ್ರಶ್ನೆಗಳನ್ನು ಅವಲೋಕನ ಮಾಡೋಣ. ಈಗಾಗಲೇ ನಿಮಗೆ ಕೋಚಿಂಗ್ ಗ್ರೂಪ್ ಕಮ್ಯುನಿಟಿಯಲ್ಲಿ ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಹಲವಾರು ಜನರಿದ್ದರು, ಕೆಲವರು ಮಾತ್ರ ಉತ್ತರವನ್ನು ನೀಡ್ತಾ ಇದ್ದೀರಿ, ಕೆಲವರು ಉತ್ತರವನ್ನು ನೀಡ್ತಾ ಇಲ್ಲ. ಮತ್ತು ಕೆಲವರ ಕಂಪ್ಲೇಂಟ್ಗಳು, ಸರ್ ನೀವು ಆಪ್ಷನ್ಗಳನ್ನೇ ಕೊಡೋದಿಲ್ಲ, ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನೇ ಸಿಗ್ತಾ ಇಲ್ಲ ಅನ್ನೋವಂಥದ್ದು ಒಂದು ಕಂಪ್ಲೇಂಟು. ನಾವು ಸಾಮಾನ್ಯವಾಗಿ ಮನೆಯನ್ನು ಬೀಗ ಹಾಕಿ ಆಫೀಸ್ಗೋ ಕಚೇರಿಗೋ ಅಥವಾ ಬೇರೆ ಕಡೆನೋ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಬೀಗ ಹಾಕಿದ್ದೀನೋ ಇಲ್ವೋ ಅನ್ನೋ ಒಂದು ಡೌಟ್ ಶುರು ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ? ಮತ್ತೆ ಮನೆಗೆ ಬರ್ತೀರಾ, ಮನೆಗೆ ಬಂದು ಬೀಗವನ್ನು ಜಗ್ ನೋಡ್ತೀರಾ. ಅಥವಾ ಬೀಗ ಹಾಕಿದ ಮೇಲೂ ಕೂಡ ಲಾಕ್ ಹಾಕಿದ್ದೀನೋ ಇಲ್ವೋ ಅಂತ ಮತ್ತೆ ಜಗ್ಗಿ ನೋಡ್ತೀರಾ 2 ಸರಿ. ಕಾಂಪೌಂಡಿಂದ ಆಚೆ ಹೋಗೋದಕ್ಕಿಂತ ಮುಂಚೆ, ಇಲ್ಲ ಕಾಂಪೌಂಡಿಂದ ಆಚೆ ಹೋದ್ಮೇಲೆ ಮತ್ತೆ ಬಂದು ಬೀಗವನ್ನು ಜಗ್ಗಿ ನೋಡ್ತೀರಾ. ಯಾರಿಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ನೋಡಿ? ಬಹಳಷ್ಟು ಜನರಿಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಕಾರಣ ಇಷ್ಟೇ, ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯ ಮತ್ತು ನಿಮ್ಮ ಕೆಲಸಗಳ ಬಗೆಗೆ ಕಾನ್ಫಿಡೆನ್ಸ್ ಇದ್ದಂತಹ ಸಂದರ್ಭದಲ್ಲಿ, ವಿಶ್ವಾಸ ಇದ್ದಂತಹ ಸಂದರ್ಭದಲ್ಲಿ ಬೀಗವನ್ನು ಜಗ್ಗಿ ನೋಡುವ ಅವಶ್ಯಕತೆ ಇಲ್ಲ. ಇದು ಹಾಗೆ ನಾವು ಸಾಮಾನ್ಯವಾಗಿ ಎಲ್ಲರೂ ಕೊಡುವಂತಹ ಉತ್ತರಗಳನ್ನು ಗಮನಿಸ್ತಾ ಇರ್ತೇವೆ. ಉತ್ತರಗಳು ಸರಿ ಅಂತ ಅನಿಸಿದ್ರೆ ನಿಮಗೆ ಪಾಠ ಮಾಡಿದಂತಹ ಗುರುವೇ ಬಂದು ಇದು ತಪ್ಪು ಅಂದ್ರೂ ನೀವು ಅದು ತಪ್ಪಲ್ಲ, ಸರಿ ಅನ್ನುವಂತಹ ವಾದವನ್ನು ಮಂಡಿಸುವಷ್ಟು ಪ್ರಾವೀಣ್ಯತೆಯನ್ನು, ಪರಿಪಕ್ವತೆಯನ್ನು ನೀವು ಪಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯ. ಹಾಗಾಗಿ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಇರಲ್ಲ. ಬಟ್ ಆದರೆ ಪ್ರತಿಯೊಂದನ್ನು ಕೂಡ, ಎಲ್ಲವನ್ನು ಕೂಡ ಏನು ಮಾಡ್ತಾ ಇರ್ತೀವಿ? ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಓಕೆ, ಎಲ್ಲಿ ನೀವು ತಪ್ತೀರಾ ಅಂತಹ ಸಂದರ್ಭದಲ್ಲಿ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಇರ್ತೀವಿ. ಕೋಚಿಂಗ್ ಅಂದರೆ ಕೇವಲ ಒನ್ ವೇ, ಇಲ್ಲಿ ಹೇಳ್ತಾ ಹೋಗೋದು, ಮಲ್ಟಿಪಲ್ ಕ್ವಶನ್ಸು ಆನ್ಸರ್ ಕೊಡ್ತಾ ಹೋಗೋದು, ಅದನ್ನು ನೀವು ಬಯಾಟ್ ಮಾಡೋವಂಥದ್ದು, ಕಲಿಯುವಂಥದ್ದಲ್ಲ. ಪ್ರಶ್ನೆಗಳನ್ನು ನಾವು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಹುಡುಕುವಂತಹ ಚಾಕಚಕ್ಯತೆಯನ್ನು ನೀವು ಬೆಳೆಸ್ಕೋಬೇಕಾಗತ್ತೆ. ಇಂಥ ಪ್ರಶ್ನೆಗೆ ಉತ್ತರ ಎಲ್ಲಿ ಸಿಗುತ್ತೆ ಅನ್ನೋವಂಥದ್ದನ್ನು ನೋಡ್ಕೊಳ್ಳೋವಂತಹ ಚಾಕಚಕ್ಯತೆಯನ್ನು ಕೂಡ ನೀವು ಬೆಳೆಸ್ಕೋಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಮಾತ್ರ ಆ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಉಳಿಯುತ್ತೆ. ಇದು ಒಪ್ತಿರೋ ಇಲ್ವೋ? ಸುಮ್ಮನೆ ಈ ಥರದ್ದಾದರೆ 1000 ಕ್ವಶನ್ಸ್ಗಳು, 2000 ಕ್ವಶನ್ಸ್ಗಳು ಪ್ರಿಂಟ್ ಮಾಡಿ ಕೊಡ್ತಾ ಇರ್ಬೋದು. ಅದರ ಪ್ರಯೋಜನ ಏನು? ಮುಖ್ಯವಾಗಿ ನಿಮ್ಮ ಆಲೋಚನೆ ಶಕ್ತಿಯನ್ನು ವೃದ್ಧಿಸಬೇಕು ಅನ್ನೋವಂಥದ್ದು ಪ್ರಮುಖವಾಗಿರೋಂಥದ್ದು. ಅಂತಹ ಸಂದರ್ಭದಲ್ಲಿ ಮಾತ್ರ ಪರೀಕ್ಷೆಯಲ್ಲಿ ನಿಮಗೆ ಆ ಪ್ರಶ್ನೆಗೆ ನೆನಪು ಬರುತ್ತೆ. ನೋಡಿ, ಇದು ಬಹಳ ಸಿಂಪಲ್ ಆಗಿರುವಂಥ ಒಂದು ಪ್ರಶ್ನೆ. ಡಿಸೆಂಬರ್ 2024ರಿಂದ ಅಂಚೆ ಕಚೇರಿಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ಹೊಸ ನಿಯಮಗಳ ಅಧಿಕೃತ ಶೀರ್ಷಿಕೆ, ಅಫಿಷಿಯಲ್ ಟೈಟಲ್ ಏನು? ಕೆಲವೊಂದು ಪ್ರಶ್ನೆಗಳಿಗೆ ನಿಮಗೆ ಕನ್ನಡದಲ್ಲಿ ಅರ್ಥ ಆಗದೇ ಇದ್ದರೆ, ಕನ್ಫ್ಯೂಸ್ ಆದಂತಹ ಸಂದರ್ಭದಲ್ಲಿ ಇಂಗ್ಲೀಷ್ ಟೈಟಲ್ಗಳನ್ನು ಕೊಡ್ತಾ ಇದ್ದೀವಿ. ಕಾರ್ಯನಿರ್ವಹಣೆ ಅಂದ್ರೇನು? ವರ್ಕ್ ಪ್ರೋಗ್ರೆಸ್. ಡಿಸೆಂಬರ್ 24ರಿಂದ ಅಂಚೆ ಕಚೇರಿಗಳ ಏನು ಕೆಲಸ ಕಾರ್ಯಗಳನ್ನು ನಿಯಂತ್ರಿಸುವ ಹೊಸ ನಿಯಮಗಳು ಬಂದಿದೆ. ಅದರ ಅಫಿಷಿಯಲ್ ಟೈಟಲ್ ಏನು ಅನ್ನುವಂಥದ್ದು ಭಾರತೀಯ ಅಂಚೆ ಕಚೇರಿ ನಿಯಮಗಳು, ಪೋಸ್ಟ್ ಆಫೀಸ್ ರೂಲ್ಸ್ 2023. ಇಂಡಿಯನ್ ಅಂದ್ರೇನು? ಇಂಡಿಯನ್ ಪೋಸ್ಟ್ ಆಫೀಸ್ ರೂಲ್ಸ್ 2023 ಅಂತ. ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸು ರೂಲ್ಸ್ 2024 ಅಂತ. ಅಂಚೆ ಕಚೇರಿ ನಿಯಮಗಳು 2024, ದಿ ಪೋಸ್ಟ್ ಆಫೀಸ್ ರೂಲ್ಸ್ 2024 ಅಂತ. ಭಾರತೀಯ ಅಂಚೆ ಕೋಡ್ ನಿಯಮಗಳು 2024 ಅಂತ. ಸರಿ ಉತ್ತರ ಯಾವುದು? ಏನನ್ನು ಹಾಕಿದ್ದೀರಾ? ಬಹಳಷ್ಟು ಜನ ನೀವು ಬಿಗೆ ಸುಸ್ತಾಗಿ ಹೋಗ್ಬಿಟ್ರಿ. ನಿಯಂತ್ರಣ ನೋಡಿದ ತಕ್ಷಣ ರೆಗ್ಯುಲೇಷನ್ಸು ಅದನ್ನು ಟಿಕ್ ಮಾಡಿಬಿಟ್ರಿ. ಓಕೆ, ಆದರೆ ಬೇಸಿಕ್ ಆಗಿರುವಂಥದ್ದು ಪದೇ ಹೇಳ್ತಾನೆ ಇದ್ದೀವಿ. ರೂಲ್ಸ್ ಅಂದ್ರೇನು, ರೆಗ್ಯುಲೇಷನ್ಸ್ ಅಂದ್ರೇನು, ಆ್ಯಕ್ಟ್ ಅಂದ್ರೇನು? 1898ರ ಆ್ಯಕ್ಟನ್ನು 2023ರ ಪೋಸ್ಟ್ ಆಫೀಸ್ ಆ್ಯಕ್ಟ್ ಬದಲಿಸಿದೆ. ಆದರೆ ಡಿಸೆಂಬರ್ 2024ರಿಂದ ಜಾರಿಗೆ ಬಂದಿದ್ದು ಯಾವುದು ಜಾರಿಗೆ ಬಂದಿದ್ದು? ಡಿಸೆಂಬರ್ 2024ರಿಂದ. ಡಿಸೆಂಬರ್ 2024ರಿಂದ ಜಾರಿಗೆ ಬಂದಂಥದ್ದು ಯಾವುದು?
ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸ್ 2024 ಅಂದರೆ ಏನೋ ರೂಲ್ಸ್ ಅಂತ. ನೀವು ಎರಡನೇ ಆಪ್ಷನ್ ಏನಿದೆ, ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸ್ ರೂಲ್ಸ್ ಎರಡೂ ಒಂದೇ. ರೂಲ್ಸ್ ಅಂದರೆ ನಿಯಮಗಳು, ರೆಗ್ಯುಲೇಷನ್ ಅಂದರೆ ನಿಬಂಧನೆಗಳು. ಭಾರತೀಯ ಅಂಚೆ ಕಚೇರಿ ನಿಯಮಗಳು 2023, 2023ರಲ್ಲಿ ಬಂದಿದ್ದು. ಇಂಡಿಯನ್ ಪೋಸ್ಟ್ ಆಫೀಸ್ ಆ್ಯಕ್ಟ್ 2023ರಲ್ಲಿ ಬಂದಿದ್ದು. ಆದರೆ ನಾವಿಲ್ಲಿ ಪ್ರಶ್ನೆನೇ ಕೇಳಿದ್ದೀವಿ 2024 ಅಂತ. ಹಾಗಾಗಿ ಮೊದಲನೇ ಆಪ್ಷನ್ ಇಲ್ಲ. ಎರಡನೇ ಆಪ್ಷನ್ನು ರೆಗ್ಯುಲೇಷನ್ಸ್ ಅಂದರೂ ಒಂದೇ, ರೂಲ್ಸ್ ಅಂದರೂ ಒಂದೇ. ಆ ಎರಡೂ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಎರಡೂ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಮೊದಲನೇ ಆಪ್ಷನ್ನೇ ನೋಡಿಬಿಟ್ರೆ ಟಿಕ್ ಮಾಡಿಬಿಟ್ರಿ. ಯಾಕಂದರೆ ಮೂರನೇ ಆಪ್ಷನ್ನ ನೀವು ನೋಡಲೇ ಇಲ್ಲ. ಪ್ರಮುಖವಾಗಿ ಬೇಕಾಗಿರುವಂಥದ್ದು ಎಲ್ಲ ಆಪ್ಷನ್ಗಳನ್ನು ನೋಡುವಂತಹ ವ್ಯವಧಾನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. 32 ಜನ ಬಿ ಆನ್ಸರ್ನ ಟಿಕ್ ಮಾಡಿದ್ದೀರಾ. ಆದರೆ ಸರಿ ಉತ್ತರ ಯಾವುದು? ದಿ ಪೋಸ್ಟ್ ಆಫೀಸ್ ರೂಲ್ಸ್ 2024, ಭಾರತೀಯ ಅಂಚೆ ಕಚೇರಿ ರೂಲ್ಸ್ 2024 ಅನ್ನೋವಂಥದ್ದು 1933ರ ಭಾರತೀಯ ಅಂಚೆ ಕಚೇರಿ ರೂಲ್ಸನ್ನು ಬದಲಿಸುತ್ತದೆ. ಡಿಸೆಂಬರ್ 2024ರಿಂದ ಬಂದಂಥದ್ದರ ಅಫಿಷಿಯಲ್ ಟೈಟಲ್ ಏನು? ದಿ ಪೋಸ್ಟ್ ಆಫೀಸ್ ರೂಲ್ಸ್ 2024. ಸಿ ಆಪ್ಷನ್ ಇಸ್ ದ ಕರೆಕ್ಟ್. ಬಟ್ ನೀವು ಮೊದಲನೇ ಪ್ರಶ್ನೆಯಲ್ಲಿ ಬಹಳಷ್ಟು ಜನರು ಎಡವಿದ್ದೀರಿ. ಇದರ ಅರ್ಥ ಏನು? ಯಾವುದೇ ಒಂದು ಪ್ರಶ್ನೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಪ್ರಶ್ನೆಯ 4 ಆಪ್ಷನ್ಗಳನ್ನು ಒಮ್ಮೆ ನೋಡಬೇಕು ಅನ್ನುವಂಥದ್ದು. ಓಕೆ, ಇಲ್ಲಿ ಈ ಆಪ್ಷನ್ಗಳಲ್ಲಿ ಕೆಲವೊಂದು ಪದಗಳ ವ್ಯತ್ಯಾಸ ಕೊಟ್ಟಿರ್ಬೋದು. ಈಗ ನೋಡಿ, ರೆಗ್ಯುಲೇಷನ್ಸು ರೂಲ್ಸ್ ಅಂತ, ನಿಯಂತ್ರಣ ನಿಯಮಗಳು 2024 ನಿಮಗೇನೋ ಕರೆಕ್ಟ್ ಅಂತ ಅನಿಸ್ಬಿಡುತ್ತೆ. ಆದರೆ ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸ್ 2024 ಅಂದರೆ ಕರೆಕ್ಟ್ ಇತ್ತು. ಆದರೆ ಪೋಸ್ಟ್ ಆಫೀಸ್ ರೂಲ್ಸ್ ಅಂತ ಕೊಟ್ಟಿದ್ದಾರೆ 2024, ಅದು ಕರೆಕ್ಟು. ಭಾರತೀಯ ಅಂಚೆ ಕೋಡ್ ನಿಯಮಗಳು ಅಂತ ಇದೆ. ನೋ, ದಟ್ ಇಸ್ ನಾಟ್. ಬಟ್ ಅಂಚೆ ಕೋಡ್ಗೆ, ಪೋಸ್ಟಲ್ ಕೋಡ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಯಾವುದು? 2023ರ ಪೋಸ್ಟ್ ಆಫೀಸ್ ಆ್ಯಕ್ಟ್. ಅರ್ಥ ಆಯ್ತಾ? ಡಿಸೆಂಬರ್ 2024ರಿಂದ ಅಂಚೆ ಕಚೇರಿಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ಹೊಸ ನಿಯಮಗಳ ಅಧಿಕೃತ ಶೀರ್ಷಿಕೆ ಯಾವುದು? ಅಫಿಷಿಯಲ್ ಟೈಟಲ್ ಫಾರ್ ಕಂಟ್ರೋಲಿಂಗ್ ದಿ ವರ್ಕ್ ಆಫ್ ದಿ ಪೋಸ್ಟಲ್ ಆಫೀಸರ್ಸ್ ಫ್ರಮ್ ಡಿಸೆಂಬರ್ 2024. ಯಾವುದದು? ದಿ ಪೋಸ್ಟ್ ಆಫೀಸ್ ರೂಲ್ಸ್ 2024. ಅದಕ್ಕೋಸ್ಕರ ನಿಮಗೆ ಇಂಗ್ಲೀಷ್ನಲ್ಲೂ ಕೊಟ್ಟಿದ್ದೀನಿ. ಇದು ಜಾರಿಗೆ ಬಂದಂಥದ್ದು ಯಾವುದು? ಡಿಸೆಂಬರ್ 16, 2024. ವೆದರ್ ರೂಲ್ಸ್ ಆರು ಆಗಿರ್ಬೋದು, ರೆಗ್ಯುಲೇಷನ್ಸ್ ಆರು ಆಗಿರ್ಬೋದು, ಎರಡೂ ಕೂಡ ಕೊಟ್ಟಿರೋದ್ರಿಂದ ಕನ್ಫ್ಯೂಸ್ ಆಗಿದೆ. ನಿಯಮ ಸಿ ಅದಕ್ಕೆ ಸರಿ ಉತ್ತರ. ಓಕೆ, ಅರ್ಥ ಆಯ್ತಾ? ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಏನು ಎರಡನೇ ಪ್ರಶ್ನೆ? ಪೋಸ್ಟ್ ಆಫೀಸ್ ರೂಲ್ಸ್ 2024 ನೋಡಿ. ಎರಡನೇ ನೋಡಿ, ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕಾದ್ರೆ ನಾನು ಅದಕ್ಕೆ ಹೇಳೋದು, ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ನಾವೇನು ಮಾಡಬೇಕು? ಒಂದು 5 ನಿಮಿಷ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಬೇಕು. ಯಾವ್ಯಾವ ರೀತಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆಗೆ ಎರಡನೇ ಪ್ರಶ್ನೆಯಲ್ಲೇ ಉತ್ತರ ಇದೆ. ಇದೆಯಾ ಇಲ್ವಾ? ಅಬ್ಸರ್ವ್ ಮಾಡಿ. ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ಕಾಯ್ದೆಯ ಅಡಿಯಲ್ಲಿ ಜಾರಿಗೆ ತರಲಾಗಿದೆ ಅಂತ ಒಂದು ಕೊಟ್ಟಿದ್ದಾರೆ. ಅಲ್ಲಿಗೆ ಏನು? ಮೊದಲನೇ ಪ್ರಶ್ನೆಗೆ ಎರಡನೇ ಪ್ರಶ್ನೆಯೇ ಉತ್ತರ ಆಗಿದೆ. ಅಲ್ಲಿ ಪೋಸ್ಟ್ ಆಫೀಸ್ ರೂಲ್ಸ್ 2024 ಕರೆಕ್ಟಾಗಿ ಹಾಕಿದ್ದಾರೆ. ಅದಕ್ಕೋಸ್ಕರ ನಾವು ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನೋಡಿದಂಥ ಸಂದರ್ಭದಲ್ಲಿ ಅದರ ಕೆಳಗಡೆನೇ ಉತ್ತರ ಇರ್ಬೋದು, ಯಾರಿಗೆ ಗೊತ್ತು? ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಆಗ್ತವೆ. ಅದಕ್ಕೋಸ್ಕರ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ತಕ್ಷಣ ಒಂದು 5 ನಿಮಿಷ ಇಡೀ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು, ಆದರೆ ಕಳೆದುಕೊಳ್ಳಬೇಡಿ. ಓಕೆ, ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ಕಾಯ್ದೆಯ ಅಡಿಯಲ್ಲಿ? ಕಾಯ್ದೆ ಅಂದ್ರೇನು? ಶಾಸನ, ಆ್ಯಕ್ಟ್ ಅಂತ ಕರಿತೀವಿ. ಇಂಡಿಯಾ ಪೋಸ್ಟ್ ಆಫೀಸ್ ಆ್ಯಕ್ಟ್ 1898. ಇಂಡಿಯಾ ಪೋಸ್ಟ್ ಆಫೀಸ್ ಆ್ಯಕ್ಟ್ 1898 ಅಡಿಯಲ್ಲಿ ಬಂದಂತಹ ಕಾಯ್ದೆ ರೂಲ್ಸ್ ಯಾವುದು? 1933 ಇಂಡಿಯನ್ ಪೋಸ್ಟಲ್ ರೂಲ್ಸ್. ಓಕೆ, ಅಲ್ಲಿ ಆ್ಯಕ್ಟ್ ಅಂತ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡಿದ್ದಾನೆ. ಪೋಸ್ಟ್ ಆಫೀಸ್ ಆ್ಯಕ್ಟ್ 2023 ಅಂತ ಇದೆ. ಪೋಸ್ಟಲ್ ಸರ್ವಿಸ್ ಆ್ಯಕ್ಟ್ 2024 ಅಂತ ಇದೆ. ನಾನು ಹೇಳಿದ್ನಲ್ಲ, ಕೇವಲ ಒಂದು ಪದವನ್ನು ವ್ಯತ್ಯಾಸವನ್ನು ಮಾಡಿಕೊಡ್ತೇನೆ, ನಿಮಗೆ ಕನ್ಫ್ಯೂಸು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ನೀವೇನು ಹಾಕಿದ್ದೀರಾ ನೋಡಿ, ಗಮನಿಸಿ. ಏನು ಹಾಕಿದ್ರಿ? ಬಿನೂ ಹಾಕಿದ್ರಿ,
ಸಿನೂ ಹಾಕಿದ್ರಿ. ಹಾಗಾದರೆ ಕ್ಲಾಸ್ ಕೇಳಿ ಏನು ಪ್ರಯೋಜನ ಅಂತ ನನ್ನ ಪ್ರಶ್ನೆ. ಅದು ಕೊಡಿ ಸರ್, ಇದು ಕೊಡಿ ಸರ್, ಆ ಸಿಲೆಬಸ್ ಕೊಡಿ ಸರ್, ಈ ಸಿಲೆಬಸ್ ಕೊಡಿ ಅಂತ ಎಲ್ಲರೂ ಕೇಳ್ತೀರಾ. ಯಾಕೆ 3 ಆಪ್ಷನ್ ಬಂತು ಇಲ್ಲಿ? ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ಕಾಯ್ದೆ? ಇಂಡಿಯಾ ಪೋಸ್ಟ್ ಆಫೀಸ್ ಆ್ಯಕ್ಟ್ 1898 ಯಾಕೆ ಬಂತಿಲ್ಲಿ? 1898 ಕಾಯ್ದೆಯನ್ನು ಪೋಸ್ಟ್ ಆಫೀಸ್ ಆ್ಯಕ್ಟ್ 2023 ಬದಲಾಯಿಸಿದೆ. ಇಟ್ ಇಸ್ ಚೇಂಜ್ಡ್. 2023 ಆ್ಯಕ್ಟ್ ಚೇಂಜ್ ಆಗಿದೆ. ಹಾಗಾದರೆ 1898 ಯಾಕೆ ಹಾಕಿದ್ರಿ? ಎರಡನೇ ಆಪ್ಷನ್ನು ಇಂಡಿಯನ್ ಪೋಸ್ಟಲ್ ಆ್ಯಕ್ಟ್ 1933 ಅಂತ ಇದೆ. ಇಂಡಿಯನ್ ಪೋಸ್ಟಲ್ ಆ್ಯಕ್ಟ್ 1933 ಇಲ್ಲ. ಪೋಸ್ಟಲ್ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದು 1933 ಬಂದಿರೋದು. ಆ ರೂಲ್ಸ್ನ ಏನು ಪೋಸ್ಟ್ ಆಫೀಸ್ ರೂಲ್ಸ್ 2024 ಬದಲಿಸಿದೆ. ಯಾವ ರೂಲ್ಸ್ನ? 1933 ಪೋಸ್ಟ್ ಆಫೀಸ್ ರೂಲ್ಸನ್ನು 2024 ಪೋಸ್ಟ್ ಆಫೀಸ್ ರೂಲ್ಸು ಬದಲಿಸಿದೆ. ಓಕೆ, ಕಾಯ್ದೆ ಅಂತ ಕೊಟ್ಟಿದ್ದೀವಿ ನಾವು, ಆದರೆ 1933 ಬಂದಿದ್ದು ಕಾಯ್ದೆ ಅಲ್ಲ, ರೂಲ್ಸ್. ಹಾಗಾಗಿ ಎರಡನೇ ಆಪ್ಷನ್ನು ಇಲ್ಲ. 5 ಜನ ಅದಕ್ಕೆ ಹಾಕಿದ್ದೀರಾ. ಸಿ ಆಪ್ಷನ್ನು ಪೋಸ್ಟ್ ಆಫೀಸ್ ಆ್ಯಕ್ಟ್ 2023 ಸರಿಯಾದ ಉತ್ತರ. ಅದನ್ನು 18 ಜನ ನೀವು ಹಾಕಿದ್ದೀರಾ. ವೆರಿ ಗುಡ್. ಡಿ ಆಪ್ಷನ್ ನೋಡಿ, ಪೋಸ್ಟಲ್ ಸರ್ವೀಸಸ್ ಆ್ಯಕ್ಟ್. ಆ ಥರ ಇದೆಯಾ ಆ್ಯಕ್ಟು? ಇಲ್ಲ. ಹಾಗಾಗಿ ನಾವು ಮೊದಲನೇದಾಗಿ ಪರಿವಿಡಿಯನ್ನು ಕರೆಕ್ಟಾಗಿ ಓದಬೇಕು. ಶೀರ್ಷಿಕೆಗಳನ್ನು ಸರಿಯಾಗಿ ಓದಂತಹ ಸಂದರ್ಭದಲ್ಲಿ ಅದರಿಂದನೇ ಪ್ರಶ್ನೆಗಳು ಅಂತ ಬರುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಿರ್ತವೆ. ಇನ್ನು 3ನೇ ಪ್ರಶ್ನೆ, ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ದಿನಾಂಕದಿಂದ ಜಾರಿಗೆ ಬಂದಿದೆ? ನೋಡಿ, ಇದು ಕೂಡ ತಪ್ಪಾಯಿತು. 1/1/2024 ಜಾರಿಗೆ ಬಂದಿದೆ ಅಂತ ಗೊತ್ತು. ಯಾವಾಗ ಜಾರಿಗೆ ಬಂದಿದ್ದು? ಡಿಸೆಂಬರಿಂದ ಜಾರಿಗೆ ಬಂದಿದೆ ಅಂತ ಗೊತ್ತಿದ್ರೆ ಎ ಬಿ ಆಪ್ಷನ್ಗಳನ್ನು ಎರಡೂ ಕೂಡ ನೀವು ಹೊಡೆದು ಹಾಕ್ಬೋದು. ಆದರೆ ಸಿ ಡಿನಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡಿದ್ದಾನೆ. ತಿಂಗಳು ಸರಿ ಇದೆ, ಡೇಟ್ ಸರಿ ಇಲ್ಲ. 16/12/2024 ಮತ್ತು 31/12/2024 ಅಂತ ಕೊಟ್ಟಿದ್ದಾನೆ. ನೀವು ಕರೆಕ್ಟಾಗಿ ಓದಿದ್ದೇ ಆದರೆ, ಆಲ್ರೆಡಿ ಆಡಿಯೋ ಕ್ಲಾಸ್ಗಳನ್ನ ಕೇಳಿದ್ದೇ ಆದರೆ 16/12/2024 ಅನ್ನೋಂಥದ್ದನ್ನು ಹಾಕ್ತಾಯಿದ್ರಿ. ಆದರೆ ನೀವಿಲ್ಲಿ ಕೆಲವರು ಇಬ್ಬರು ಏನು ಮಾಡಿದ್ದಾರೆ, ಡಿ ಆಪ್ಷನ್ ಕೂಡ ಟಿಕ್ ಮಾಡಿದ್ದಾರೆ. ಯಾಕೆ? ಅವರು ಆಡಿಯೋ ಕ್ಲಾಸನ್ನು ಕೇಳಿಲ್ಲ, ನೋಟ್ಸನ್ನು ಮಾಡಿಕೊಂಡಿಲ್ಲ. ನೀವು ಯಾವುದೇ ಕೋಚಿಂಗ್ನ ತೆಗೆದುಕೊಳ್ಳಿ, ನಿಮ್ಮದೇ ಆದ ಸ್ವತಂತ್ರವಾದ ಒಂದು ನೋಟ್ಸನ್ನು ಮಾಡ್ಕೋಬೇಕು. ಸಿಲೆಬಸ್ ಕಾಪಿ ಇಟ್ಕೋಬೇಕು. ಆ ಸಿಲೆಬಸ್ ಕಾಪಿ ಪ್ರಕಾರ ಸಪ್ರೇಟ್ ಸೆಗ್ರಿಗೇಷನ್ ಮಾಡಿಕೊಂಡು A4 ಶೀಟ್ಗಳನ್ನ ತೆಗೆದುಕೊಂಡು ಒಂದು ಟ್ಯಾಗ್ಗಳನ್ನು ತೆಗೆದುಕೊಂಡು 10 ಮಾರ್ಕ್ಸ್ಗೆ ಇದೆಯಲ್ವಾ, ಗೊತ್ತಿದೆಯಲ್ವಾ ಸಿಲೆಬಸ್ ನಿಮಗೆ? 10 ಮಾರ್ಕ್ಸ್ಗೆ PA ಗಿದೆ, MTSಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಮಗಳಿದೆ. ಯಾಕಂದರೆ ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. PO ರೆಗ್ಯುಲೇಷನ್ಸ್ಗಳು ಬದಲಾವಣೆಗಳಾಗಿರೋದನ್ನ ಕೇಳ್ತಾರೆ ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ. ಹಾಗಾಗಿ ನೋಡಿ, ಸಿ ಉತ್ತರ 16/12/2024 ನೆನಪಿಟ್ಕೊಳ್ಳಿ. ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸ್ 2024 ಅಂತನಾರು ಕರಿಬೋದು, ಅಥವಾ ಇಂಡಿಯನ್ ಪೋಸ್ಟ್ ಆಫೀಸ್ ರೂಲ್ಸ್ 2024 ಅಂತನಾರು ಕರಿಬೋದು. ಇದು ಚೇಂಜ್ ಮಾಡಿರೋದು ಯಾವುದು? 1933 ಭಾರತೀಯ ಅಂಚೆ ಕಚೇರಿ ರೂಲ್ಸು. ಅದನ್ನು ನೆನಪಿಟ್ಕೊಳ್ಳು. ಕರೆಕ್ಟಾಗಿ ನೀವು ಅದನ್ನು ಹಾಕಿ. ಓಕೆ, ಅರ್ಥ ಆಯ್ತಾ? ಇನ್ನು 4ನೇ ಪ್ರಶ್ನೆ ಏನು? 4ನೇ ಪ್ರಶ್ನೆ, ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ಹಳೆಯ ನಿಯಮಗಳನ್ನು ರದ್ದುಗೊಳಿಸಿದೆ? ಸೇಮ್ ಉಲ್ಟಾ ಸೀದಾ ಅದೇ ಪ್ರಶ್ನೆಗಳು. ಏನು ನೀವೇನು ಹಾಕಿದ್ದೀರಾ? ಸಿ ಹಾಕಿದ್ದೀರಾ. ವೆರಿ ಗುಡ್. ಯಾವುದು? ಇಂಡಿಯನ್ ಪೋಸ್ಟ್ ಆಫೀಸ್ ರೂಲ್ಸ್ 1933 ಅದನ್ನು ಇಲ್ಲಿ ರದ್ದುಗೊಳಿಸಿದೆ. 2024 ಯಾವ ಹಳೆಯ ನಿಯಮಗಳನ್ನು ರದ್ದುಗೊಳಿಸಿದೆ? ಇಂಡಿಯನ್ ಪೋಸ್ಟ್ ಆಫೀಸ್ ರೂಲ್ಸ್ 1933 ಬಂತು, ಅದನ್ನು ರದ್ದುಗೊಳಿಸಿದೆ. ಯಾವುದು? ಪೋಸ್ಟ್ ಆಫೀಸ್ ರೂಲ್ಸ್ 2024. 5ನೇ ಪ್ರಶ್ನೆ, ಪೋಸ್ಟ್ ಆಫೀಸ್ ರೂಲ್ಸ್ 2024 ಮುಖ್ಯ ಉದ್ದೇಶವೇನು? ಮುಖ್ಯ ಉದ್ದೇಶ. ವೆರಿ ಗುಡ್. ಎಲ್ಲರೂ ಕರೆಕ್ಟಾಗಿ ಹಾಕಿದ್ದೀರಾ. 32 ಜನ ಹಾಕಿದ್ದೀರಾ. 106 ಜನ ಕೋಚಿಂಗ್ ಕ್ಲಾಸಲ್ಲಿ ಇದ್ದೀರಾ, ಆದರೆ ಕೇವಲ 30 ಜನ ಮಾತ್ರ ಬಳಸ್ಕೊಳ್ತಾ ಇದ್ದೀರಾ. ಮಿಕ್ಕಿದವರು ಏನು ಮಾಡ್ತಾ ಇದ್ದೀರಾ? ನೀವು ಕೋಚಿಂಗ್ ಫಾಲೋ ಮಾಡ್ತಾ ಇದ್ದೀರಾ? ಫಾಲೋ ಮಾಡ್ತಾ ಇಲ್ವಾ? ನಾವು ಯಾವ ರೀತಿ ಅದನ್ನು ಅಬ್ಸರ್ವ್ ಮಾಡೋವಂಥದ್ದು? ಕೊನೆಗೆ ಬ್ಲೇಮ್ ಮಾಡಿಬಿಡೋದು, ಏನು ಹೇಳ್ಕೊಟ್ಟಿಲ್ಲ, ಮಾಡಲಿಲ್ಲ, ನಾನು ಕೋಚಿಂಗ್ನ ಬಳಸ್ಕೊಳ್ಳಿಲ್ಲ ಅಂತ. ದಯವಿಟ್ಟು
ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ. ನಾವು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಸೂಕ್ತವಾದ ಸಂದರ್ಭದಲ್ಲಿ ನಿಮಗೆ ಏನು ತಿಳುವಳಿಕೆಗಳನ್ನು ಕೊಡಬೇಕೋ ಅದನ್ನು ಕೊಡ್ತಾ ಇರ್ತೀವಿ. ಪೋಸ್ಟ್ ಆಫೀಸ್ ರೂಲ್ಸ್ 2024 ಮುಖ್ಯ ಉದ್ದೇಶ ಖಾಸಗೀಕರಣ ಮಾಡೋದಲ್ಲ, ಅಥವಾ ಸ್ಟಾಫನ್ನು ರೆಡ್ಯೂಸ್ ಮಾಡೋದಲ್ಲ, ಅಥವಾ ಸರ್ವಿಸ್ಗಳನ್ನು ತೆಗೆದುಹಾಕುವಂಥದ್ದಲ್ಲ. ಏನು ಮುಖ್ಯ ಉದ್ದೇಶ? ಮಾಡರ್ನೈಸೇಷನ್ನು, ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಪೋಸ್ಟಲ್ ಸರ್ವಿಸ್ನ ಕೊಡೋ ಅಂಥದ್ದು, ಆಧುನಿಕ, ಸರಳ ಮತ್ತು ಪರಿಣಾಮಕಾರಿ ಪೋಸ್ಟಲ್ನ ಸೇವೆಗಳನ್ನು ಕೊಡೋವಂಥದ್ದು. ಓಕೆ, ಅದಕ್ಕೋಸ್ಕರ ಏನಾಗಿದೆ, ಇದು ಕಾಂಪ್ಯಾಕ್ಟ್ ಆಗಿದೆ. ಆಧುನಿಕ, ಸರಳ ಮತ್ತು ಪರಿಣಾಮಕಾರಿ ಪೋಸ್ಟಲ್ ಸೇವೆಗಳನ್ನು ಕೊಡುವಂಥದ್ದು ಪೋಸ್ಟ್ ಆಫೀಸ್ ರೂಲ್ಸ್ 2024 ಮುಖ್ಯ ಉದ್ದೇಶ. ಇನ್ನು ಆರನೇ ಪ್ರಶ್ನೆಯನ್ನು ಕರೆಕ್ಟಾಗಿ ಹಾಕಿದ್ದೀರಾ. ಪೋಸ್ಟ್ ಆಫೀಸ್ ರೂಲ್ಸ್ 2024 ರೂಲ್ಸ್ ಎಂದರೆ ಏನು? ಏನು ರೂಲ್ಸ್ ಅಂದ್ರೇನು? ದಿನನಿತ್ಯದ ಕಚೇರಿ ಸೂಚನೆಗಳು, ಡೈಲಿ ಇನ್ಸ್ಟ್ರಕ್ಷನ್ಗೆ ರೂಲ್ಸ್ ಅಂತ ಕರೀತಾರ, ಅಥವಾ ಸಿಬ್ಬಂದಿ ಟ್ರಾನ್ಸ್ಫರ್ಗೆ ನೀವು ರೂಲ್ಸ್ ಅಂತ ಕರೀತಾರ, ಅಥವಾ ಹಣಕಾಸು ಲೆಕ್ಕಪತ್ರಗಳಿಗೆ ನೀವು ರೂಲ್ಸ್ ಅಂತ ಕರಿತೀವ. ಪೋಸ್ಟಲ್ ಸೇವೆಗಳ ಸಾಮಾನ್ಯ ಕಾನೂನು ನಿಯಮಗಳು. ಓಕೆ, ಏನೋ ಕಾಮನ್ ರೂಲ್ಸ್ ರಿಗಾರ್ಡಿಂಗ್ ಪೋಸ್ಟಲ್ ಸರ್ವಿಸಸ್ ಬಗ್ಗೆ ಇರುವಂತಹ ಸಾಮಾನ್ಯವಾದ ನಿಯಮಗಳನ್ನು ನಾವೇನಂತ ಕರಿತೀವಿ? ಪೋಸ್ಟ್ ಆಫೀಸ್ ರೂಲ್ಸ್ ಅಂತ ಕರಿತೀವಿ. ಅದರಲ್ಲಿ ರೂಲ್ಸ್ ಅನ್ನೋದನ್ನು ಅದು ಎಕ್ಸ್ಪ್ಲೇನ್ ಮಾಡುತ್ತೆ. ಇನ್ನು 7ನೇ ಪ್ರಶ್ನೆ, ದಿಸ್ ಈಸ್ ಆಲ್ಸೋ ವೆರಿ ಗುಡ್, ಕರೆಕ್ಟಾಗಿ ಕೊಟ್ಟಿದ್ದೀರಾ. ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸ್ ಅಂದರೆ ಏನು? ಸಂಸತ್ ಕಾಯ್ದೆನಾ? ಕಾಯ್ದೆ ಸಂಸತ್ತಿಂದನೇ ಮಾಡಿರುವಂಥದ್ದು. ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿ, ಆಮೇಲೆ ಲೋಕಸಭೆಯಲ್ಲಿ ಅಂಗೀಕಾರ ಆಗಿ, ರಾಷ್ಟ್ರಪತಿಗಳ ಸಹಿ ಒಂದಿಗೆ ಪೋಸ್ಟ್ ಆಫೀಸ್ ಆ್ಯಕ್ಟ್ 2023 ಜೂನ್ 18, 2024 ಜಾರಿಗೆ ಬಂದಿದೆ. ಓಕೆ, ಅಲ್ಲಿಗೆ ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸ್ ಅಂದರೆ ಕಾಯ್ದೆ ಅಲ್ಲ, ಇಟ್ ಈಸ್ ನಾಟ್ ಆ್ಯಕ್ಟ್. ರೆಗ್ಯುಲೇಷನ್ಸ್ ಅಂದರೆ ಏನು? ರೂಲ್ಸ್ ಅಂತ ಅರ್ಥ. ಕೋರ್ಟ್ ಆದೇಶ ಅಂತ ಇದೆ, ಕೋರ್ಟ್ ಆದೇಶ ಅಲ್ಲ. ಖಾಸಗಿ ಮಾರ್ಗಸೂಚಿಗಳು, ಪ್ರೈವೇಟ್ ಇನ್ಸ್ಟ್ರಕ್ಷನ್ ಅಂತ ಇದೆ, ನೋ. ರೂಲ್ಸ್ ಅಡಿಯಲ್ಲಿ ರೂಪಿಸಲಾದ ವಿವರಣವಾದ ಕಾರ್ಯಾಚರಣಾ ನಿಯಮಗಳು. ಕಾರ್ಯಾಚರಣೆ ಅಂದ್ರೇನು? ಕೆಲಸ ಮಾಡುವಂತಹ ನಿಯಮಗಳು. ರೂಲ್ಸ್ ಅಡಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ಹೇಳೋಂಥದ್ದನ್ನೇ ನಾವೇನಂತ ಕರಿತೀವಿ? ರೆಗ್ಯುಲೇಷನ್ಸ್ ಅಂತ ಕರಿತೀವಿ, ನಿಬಂಧನೆಗಳು. ಓಕೆ, ರೂಲ್ಸ್ ಅಂದರೆ ನಿಯಮಗಳು, ರೆಗ್ಯುಲೇಷನ್ಸ್ ಅಂದರೆ ನಿಬಂಧನೆಗಳು. ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ. ಆಪ್ಷನ್ ಸಿ ಇಸ್ ಕರೆಕ್ಟು. ನಿಯಮ 2ರ ಪ್ರಕಾರ ಕಾಯ್ದೆ ಎಂಬ ಪದವು ಯಾವ ಶಾಸನವನ್ನು ಸೂಚಿಸುತ್ತೆ? ಯಾವುದಾದ್ರು ನಿಯಮ ತಲೆ ಕೆಡಿಸ್ಕೊಬಿಡಿ, ಬಿಟ್ಟಾಕಿ. ಕಾಯ್ದೆ ಅಂದರೆ ಯಾವುದನ್ನು ಸೂಚಿಸುತ್ತೆ? ಯಾವುದು ಕಾಯ್ದೆ ಅನ್ನೋಂಥದ್ದು ನಿಮಗೆ ಗೊತ್ತಿರಬೇಕು. ಕೆಲವರು ABC ಎಲ್ಲ ಹಾಕ್ಬಿಟ್ಟಿದ್ದೀರಾ. ಭಾರತೀಯ ಅಂಚೆ ಕಚೇರಿ ಕಾಯ್ದೆ 1898. ಇಲ್ಲಿ ಒಂದೇ ಆ ಡೇಟ್ ನೆನಪಿದ್ರೆ ಕಾಯ್ದೆ ಅಂದರೆ ಏನೋ 1898 ಅಂತ ನೀವು ಪಟ್ ಅಂತ ಹಾಕ್ಬಿಡ್ತೀರಾ. ಓಕೆ, ಅಂಚೆ ಕಚೇರಿ ಕಾಯ್ದೆ 2023, ಅಂಚೆ ಸೇವೆಗಳ ಕಾಯ್ದೆ 2024. ಅಂಚೆ ಸೇವೆಗಳ ಕಾಯ್ದೆ 2024 ಇದೆಯಾ? ಇಲ್ಲ. ಭಾರತ ಅಂಚೆ ಆಡಳಿತ ಕಾಯ್ದೆ 2023 ಅಂತ ಇಲ್ಲ. ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಭಾರತೀಯ ಅಂಚೆ ಕಾಯ್ದೆ 1898. ಆ ಆ್ಯಕ್ಟನ್ನು ಏನು ಮಾಡುತ್ತೆ? ರೀಪ್ಲೇಸ್ ಮಾಡುತ್ತೆ ಅದು. ಓಕೆ, 9ನೇ ಪ್ರಶ್ನೆ ಏನಿದೆ? ಇಲ್ಲೂ ಕೂಡ ಕನ್ಫ್ಯೂಸ್ ಆಗಿದ್ದೀರಾ. ಪೋಸ್ಟ್ ಆಫೀಸ್ ರೂಲ್ಸ್ 2024 ಡೆಫಿನಿಷನ್ಸ್ ಏನನ್ನು ವಿವರಿಸುತ್ತದೆ? ಡೆಫಿನಿಷನ್ಸ್ ಅಂದ್ರೇನು? ಅರ್ಥ, ಪದಗಳ ಅರ್ಥ, ಅದೇ ಹೇಳುವಂಥ ಇಂಗ್ಲೀಷ್ ಪದಗಳ ಅರ್ಥ. ಆದರೆ ಕೆಲವರು ದಂಡ ಅಂತ ಹಾಕಿದ್ದೀರಾ, ಕೆಲವರು ಪದಗಳ ಅರ್ಥ ಹಾಕಿದ್ದೀರಾ. ವೆರಿ ಗುಡ್. ದಂಡ 1898 ಆ್ಯಕ್ಟಲ್ಲಿ ದಂಡ ಇತ್ತು. ನೀವು ಕೆಲಸವನ್ನು ಮಾಡ್ದೇ ಇದ್ದರೆ ನಾವು ಏನು ಮಾಡ್ಬೋದು? ದಂಡ ವಿಧಿಸ್ಬೋದಾಗಿತ್ತು. ಆದರೆ 2023 ಆ್ಯಕ್ಟು ಏನೋ ಸಿಟಿಸನ್ ಸೆಂಟ್ರಿಕ್, ನಾಗರಿಕ ಕೇಂದ್ರೀಕೃತ ನಿಯಮಗಳಾಗಿರೋದ್ರಿಂದ ಇಲ್ಲಿ ದಂಡ ಅನ್ನೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಡೆಫಿನೇಷನ್ಸ್ ಅಂದ್ರೇನು? ಪದಗಳ ಅರ್ಥ. PMG ಅಂದ್ರೇನು, CPMG ಅಂದ್ರೇನು, ಅಡ್ರೆಸ್ಸಿ ಅಂದ್ರೇನು, ಪೇಯಿ ಅಂದ್ರೇನು, ರೆಮಿಟರ್ ಅಂದ್ರೇನು, ಈ ರೀತಿ ಪದಗಳ ಅರ್ಥವನ್ನು ಪೋಸ್ಟ್ ಆಫೀಸ್ ರೂಲ್ಸ್ 2024 ಸೂಚಿಸುತ್ತದೆ. ಓಕೆ, ಇನ್ನು ಪೋಸ್ಟ್ ಆಫೀಸ್ ಸೇವೆಗಳ ಶುಲ್ಕವನ್ನು ಯಾರು ನಿಗದಿ ಮಾಡುತ್ತಾರೆ? ರಾಜ್ಯ ಸರ್ಕಾರ, ಕೋರ್ಟು, ಕೇಂದ್ರ ಸರ್ಕಾರ, ಪೋಸ್ಟ್ ಮಾಸ್ಟರ್ ಅಂತ ಇದೆ. ಓಕೆ, ಯಾರು ನಿಗದಿ ಮಾಡ್ತಾರೆ? ಇಲ್ಲೂ ಕೂಡ 31 ಜನ ಸರಿಯಾಗಿ ಹಾಕಿದ್ದೀರಾ. ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಮಾಡುತ್ತಾ? ಪೋಸ್ಟ್ ಆಫೀಸ್ಗೆ ಸಂಬಂಧನೇ ಇಲ್ಲ. ಕೋರ್ಟ್ಗೂ ಇದಕ್ಕೂ ಏನು ಸಂಬಂಧ? ಪೋಸ್ಟ್ ಮಾಸ್ಟರ್ ಇಷ್ಟ ಪ್ರಕಾರ ನಿಬಂಧನೆಗಳನ್ನು ಮಾಡ್ಬೋದಾ? ನೋ. ಕೇಂದ್ರ ಸರ್ಕಾರ, ಸ್ಪೆಸಿಫಿಕ್ ಆಗಿ ಕೇಂದ್ರ ಸರ್ಕಾರದಲ್ಲಿ ಯಾರು? ಭಾರತೀಯ ಅಂಚೆ ಇಲಾಖೆ. ಭಾರತೀಯ ಅಂಚೆ ಇಲಾಖೆಯಲ್ಲಿ ಸ್ಪೆಸಿಫಿಕ್ ಆಗಿ ಯಾರು?
ಡೈರೆಕ್ಟರ್ ಜನರಲ್ ಆಫ್ ಪೋಸ್ಟ್ ಅವರು ನಿಯಮವನ್ನು ರೂಪಿಸ್ತಾರೆ. ಓಕೆ, ಅರ್ಥ ಆಯ್ತಲ್ಲ? ಈ ರೀತಿ ನೀವು ಪ್ರಶ್ನೆಗಳನ್ನು ಅವಲೋಕನವನ್ನು ಮಾಡಬೇಕು. ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಉತ್ತರಗಳು ಸಿಗುತ್ತೆ. ಕೀ ಆನ್ಸರು ನಿಮಗೆ ಬೇಕಾ? ರೂಲ್ಸ್ಗಳನ್ನು ಓದಿ ರೆಫರ್ ಮಾಡಿದ್ರೆ ನಿಮಗೆ ಆನ್ಸರು ಸಿಗುತ್ತೆ. ಓಕೆ, ಅರ್ಥ ಆಯ್ತಾ? ಇವು ಎಲ್ಲ ಪ್ರಶ್ನೆಗಳು ಈಗ ಆಲ್ರೆಡಿ ನಾವು ಕೊಟ್ಟಿದ್ದೀವಿ, ಇನ್ನೊಂದು ಸರಿ ನೋಡ್ಕೊಳ್ಳಿ. ಓಕೆ, ಡಿಸೆಂಬರ್ 2024ರಿಂದ ಅಂಚೆ ಕಚೇರಿಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ನಿಯಮಗಳ ಅಧಿಕೃತ ಶೀರ್ಷಿಕೆ ಏನು? ಅಂಚೆ ಕಚೇರಿಯ ನಿಯಮಗಳು 2024. ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ಕಾಯ್ದೆ ಅಡಿಯಲ್ಲಿ ಜಾರಿಗೆ ತರಲಾಗಿದೆ? ಪೋಸ್ಟ್ ಆಫೀಸ್ ಆ್ಯಕ್ಟ್ 2023. ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ದಿನಾಂಕದಿಂದ ಜಾರಿಗೆ ಬಂದಿದೆ? 16/12/2024. ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ಹಳೆಯ ನಿಯಮಗಳನ್ನು ರದ್ದುಗೊಳಿಸಿದೆ? ಇಂಡಿಯನ್ ಪೋಸ್ಟ್ ಆಫೀಸ್ ರೂಲ್ಸ್ 1933. ಪೋಸ್ಟ್ ಆಫೀಸ್ ರೂಲ್ಸ್ 2024 ಮುಖ್ಯ ಉದ್ದೇಶ ಏನು? ಖಾಸಗೀಕರಣ, ಸಿಬ್ಬಂದಿ ಕಡಿತ, ಆಧುನಿಕ ಸರಳ ಮತ್ತು ಪರಿಣಾಮಕಾರಿ ಪೋಸ್ಟಲ್ ಸೇವೆ. ಉತ್ತರ ಏನು? ಆಧುನಿಕ ಸರಳ ಮತ್ತು ಪರಿಣಾಮಕಾರಿ ಪೋಸ್ಟಲ್ ಸೇವೆ. ಪೋಸ್ಟ್ ಆಫೀಸ್ ರೂಲ್ಸ್ 2024 ರೂಲ್ಸ್ ಎಂದರೇನು? ಪೋಸ್ಟಲ್ ಸೇವೆಗಳ ಸಾಮಾನ್ಯ ಕಾನೂನು ನಿಯಮಗಳು. ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸ್ ಎಂದರೇನು? ರೂಲ್ಸ್ ಅಡಿಯಲ್ಲಿ ರೂಪಿಸಲಾದ ವಿವರವಾದ ಕಾರ್ಯಾಚರಣಾ ನಿಯಮಗಳು. ನಿಯಮ 2ರ ಪ್ರಕಾರ ಕಾಯ್ದೆ ಎಂಬ ಪದವು ಯಾವ ಶಾಸನವನ್ನು ಸೂಚಿಸುತ್ತೆ? ಆ್ಯಕ್ಟ್. ಯಾವುದೋ ಹಳೆಯದು? ಭಾರತೀಯ ಅಂಚೆ ಕಚೇರಿ 1898ರ ಆ್ಯಕ್ಟ್. ಪೋಸ್ಟ್ ಆಫೀಸ್ ರೂಲ್ಸ್ 2024 ಡೆಫಿನೇಷನ್ ಅಂದರೆ ಏನು? ಪದಗಳ ಅರ್ಥಗಳು. ಪದಗಳ ಅರ್ಥಗಳನ್ನು ನಾವೇನಂತ ಕರಿತೀವಿ? ಡೆಫಿನಿಷನ್ಸ್ ಅಂತ ಕರಿತೀವಿ. ಓಕೆ, ಇನ್ನು ಪೋಸ್ಟ್ ಆಫೀಸ್ ಸೇವೆಗಳ ಶುಲ್ಕವನ್ನು ಯಾರು ನಿಗದಿ ಮಾಡುತ್ತಾರೆ? ಕೇಂದ್ರ ಸರ್ಕಾರ. ಓಕೆ, ಇವಿಷ್ಟು ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ದಯವಿಟ್ಟು ನಿಮ್ಮದೇ ಆದ ನೋಟ್ಸ್ಗಳನ್ನು ಮಾಡಿಕೊಳ್ಳಿ. ಪದೇ ಪದೇ ಆಡಿಯೋ ಕ್ಲಾಸ್ಗಳನ್ನು ಕೇಳಿ. ಅಕ್ಯುರೇಟಾಗಿ ನಿಮಗೆ ಉತ್ತರ ಬರಬೇಕು. 4 ಆಪ್ಷನ್ಗಳು ನನಗೆ ಬೇಕಾಗಿಲ್ಲ. ಎಲ್ಲರೂ ಕೂಡ ಕೋಚಿಂಗ್ನಲ್ಲಿ ಎಷ್ಟು ಜನರಿದ್ದಾರ ಅವರೆಲ್ಲರೂ ಕೂಡ ಒಂದೇ ಆಪ್ಷನ್ ಹಾಕಿದ್ರೆ ಅದೇ ಆಪ್ಷನ್ನು ಸರಿ ಅಂತ ಪರಿಗಣಿತವಾಗುತ್ತದೆ. ಓಕೆ, ಅದು ನಿಮ್ಗೆ ವಿಸಿಬಲ್ ಇದೆ, ಅದನ್ನು ನೋಡಿ. ಹಾಗಾಗಿ ಹೆಚ್ಚು ಹೆಚ್ಚು ಕೇಳಿ, ಹೆಚ್ಚು ಅದನ್ನು ಬರೆದು ಅಭ್ಯಾಸ ಮಾಡಿ. ನೀವು ಕೆಲಸಗಳನ್ನು ಮಾಡ್ಕೊಳ್ತಾ ಕೂಡ ಆಡಿಯೋ ನೋಟ್ಸ್ಗಳನ್ನು ಕೇಳ್ಬೋದು. ಉಪಯೋಗ ಮಾಡಿಕೊಳ್ಳಿ. ಓಕೆ, ಧನ್ಯವಾದಗಳು.